ನಿಮ್ಮ ಪತ್ರ ಚರ್ಚೆ ಆದ್ಮೇಲೆ ಬಿಜೆಪಿಯವರು ಎಲ್ಲರೂ ಕೂಡ ನಿಮ್ಮ ಮೇಲೆ ಹೇಳಿದ್ದಾರೆ. ಒಂದು RSS ಅನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು. RSS ಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ. ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವಾ ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ BJP ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊತಾ ಇಲ್ಲ? ಇವರು ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ 55 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ. ಆಯ್ತು, ಎಲ್ಲನೂ ಬಿಟ್ಬಿಡಿ ಸರ್. ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ? ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಹೌದಪ್ಪ, ದಿಸ್ ಈಸ್ ಅ NGO ದಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಿರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಆಗಿದೆಯಾ, ಕರ್ನಾಟಕದಲ್ಲಿ ಆಗಿದೆಯಾ, ಎಲ್ಲಾಗಿದೆ ಕೊಡಲಿ. ಯಾರು ಬೇಡ ಅಂತ ಇದ್ದಾರೆ? ಅವರಿಗೆ ನೋಡಿ, ನಾನು ಹೇಳ್ತಾ ಇಲ್ವಾ ಇವರೇ, ಎಲ್ಲಿ ಅವರಿಗೆ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವ್ರು ಗಣವೇಶ ಹಾಕೊಂಡು ಓಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಮ್ಮ ಅಸೆಂಬ್ಲಿನಲ್ಲಿರುವಂಥ MLAಗಳು ಎಷ್ಟು ಜನ? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್? ತಾವು ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ. ನಮ್ಮಲ್ಲಿ ಒಡಕು ಸೃಷ್ಟಿ ಮಾಡಬೇಕು, ಆಳಬೇಕು ಅಷ್ಟೇ. 2002ರಲ್ಲಿ ಖರ್ಗೆ ಅವರು ಇದಾದಾಗ ಗೃಹ ಸಚಿವರಾದಾಗ ಒಂದು ಭೇಟಿ ಕೊಟ್ಟಿದ್ರು. ಅದೇ ನಾನು ಹೇಳ್ತಾ ಇಲ್ಲ ನೋಡಿ, ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ. PhD ತಗೊಂಡಿದ್ದಾರೆ ಇವರು. ಆವಾಗ 2007ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾರೆ. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದರು. ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ್ ಅವರಿದ್ದಾರೆ, ಆವಾಗಿನ ಶಾಸಕರಿದ್ದರು, ಮತ್ತು ನಿಮ್ಮ ಸರಡ್ಗಿ ಅವರು ಆವಾಗಿನ ಕಲಬುರ್ಗಿ MP ಅವರಿದ್ದಾರೆ, ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು RSS ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ.